ಹಲೋ ಎಲ್ರಿಗೂ ನಮಸ್ಕಾರ. ಡಿಪಿ ಕ್ರಿಯೇಷನ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಪಯಣ ಇವತ್ತು ಟಿ ನರಸೀಪುರದಲ್ಲಿ ನಡೀತಾ ಇರುವಂತ ಕುಂಭಮೇಳಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೇಗೆಲ್ಲ ನಡೀತಾ ಇದೆ ಅಂತ ನೋಡೋಣ. ಟಿ ನರಸೀಪುರದಲ್ಲಿ 6 ವರ್ಷಗಳ ಬಳಿಕ ನಡೀತಾ ಇರುವಂತಹ ಈ ಕುಂಭಮೇಳಕ್ಕೆ ತುಂಬಾ ಜನ ಸಾಕ್ಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. 3 ನದಿಗಳ ಈ ತ್ರಿವೇಣಿ ಸಂಗಮವು ತುಂಬಾನೇ ಪ್ರಸಿದ್ಧಿಯಾದ ಸ್ಥಳ ಅಂತಾನೆ ಹೇಳ್ಬೋದು. ಹಾಗೂ ಈ ಸ್ಥಳದಲ್ಲಿ 13ನೇ ಬಾರಿ ಮಾಡ್ತಿರುವಂತ ಈ ಕುಂಭಮೇಳ ತುಂಬಾನೇ ಅದ್ದೂರಿಯಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಕ್ತಾದಿಗಳ ಜನಸಾಗರನೇ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಜನಸಂಖ್ಯೆಯ ಟ್ರಾಫಿಕ್ ಜಾಮ್ ಹೇಗಿದೆ ಅಂತ. ಟ್ರಾಫಿಕ್ ಅಂತೂ ತುಂಬಾನೇ ಇತ್ತು. ನಾವು ಹೋದ ಸಮಯದಲ್ಲಂತೂ ನೋಡ್ಬೋದು ಟ್ರಾಫಿಕ್ ಈ ರೀತಿಯಾಗಿತ್ತು. ಟ್ರಾಫಿಕ್ ಇಷ್ಟು ಕಾಣಿಸಿದ್ರು ಕೂಡ ಬೇಗನೆ ಕ್ಲಿಯರ್ ಆಯ್ತು ಅಂತಾನೆ ಹೇಳ್ಬೋದು. ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರಾ ಬಂದೊಂದ್ಸರಿ ವಿಸಿಟ್ ಮಾಡಿ. ನಾವಂತೂ ತುಂಬಾನೇ ಆರಾಮಾಗಿ ಹೋಗಿ ಬಂದ್ವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪುಣ್ಯ ಸ್ನಾನ ಮಾಡೋದಕ್ಕೆ ಒಂದು ಅವಕಾಶ ಸಿಗದೆ ತುಂಬಾ ಪುಣ್ಯ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವು ಇಲ್ಲಿಗೆ ಬಂದ್ರೆ 3 ಕಡೆ ಸ್ನಾನ ಮಾಡ್ಬೋದಾಗುತ್ತೆ. ಅಂದ್ರೆ 3 ದೇವಾಲಯಗಳಲ್ಲಿ ನಮ್ಗೆ ಯಾವ ಕಡೆನಾದ್ರೂ 3 ಕಡೆ ಒಂದ್ ಕಡೆ ಸ್ನಾನ ಮಾಡಬಹುದು. ಆದ್ರೆ ಬೈಕು ಕಾರು ಇಲ್ಲಿ ಯಾವ್ದನ್ನು ಅಲೋ ಮಾಡೋದಿಲ್ಲ. ಸ್ವಲ್ಪ ದೂರದಲ್ಲೇ ನಾವು ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೂ ಇಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಆದ್ರಿಂದ ಜನಸಂಖ್ಯೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪುಣ್ಯ ಸ್ನಾನ ಮಾಡೋದೇ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಬನ್ನಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಕುಂಭಮೇಳದ ಹಿನ್ನೆಲೆನ ನೋಡೋದಾದ್ರೆ, ಕುಂಭ ಅಂದ್ರೆ ರಾಶಿ ಮಾಸ ಜ್ಯೋತಿಷ್ಯ ಚಿಹ್ನೆಯ ಪ್ರಕಾರ ನಡೆದ ಉತ್ಸವ ಮತ್ತು ಕುರುಹ ಮೇಳ ಎಂಬ ಹೆಸರಿನಿಂದಲೂ ಸಹ ಈ ಹೆಸರು ಬಂದಿದೆ. ದೇವತೆಗಳು ಮತ್ತು ರಾಕ್ಷಸರ ಮಡಕೆ ಅಥವಾ ಕುಂಭವನ್ನು ಪಡೆಯಲು ಹೋರಾಡಿದ ಸನ್ನಿವೇಶ ನೆನಪಿನ ಸಂಕೇತವಾಗಿರಬಹುದು. ಕುಂಭವನ್ನು ಪಡೆದು ಸೇರಿಸಿದವರಿಗೆ ಅಮರತ್ವ ಸಿಗುವುದು ಈ ಮೇಳದ ಸಂಕೇತ. ಕುಂಭವನ್ನು ತೆಗೆದುಕೊಂಡ ನಂತರ ಅದರಿಂದ 4 ಸ್ಥಾನಗಳಲ್ಲಿ ಅಮೃತದ ಹನಿಗಳನ್ನು ಚೆಲ್ಲಿದ ಮೇರೆಗೆ ಕುಂಭಮೇಳವನ್ನು ನಡೆಸಲಾಗಿದೆ. ಇದು ಕರ್ಣಾಕರ್ಣಿಕೆಯಾಗಿ ಬಂದ ಐತಿಹ್ಯ. ಆದರೆ ಇದು ಯಾವ ಪುರಾತನ ಕಥೆಗಳ ಉಲ್ಲೇಖನಗಳಲ್ಲಿ ಕಂಡು ಬಂದಿದೆ. 4 ಸ್ಥಳಗಳಲ್ಲಿ ಅಮೃತದ ಹನಿಗಳನ್ನು ಚೆಲ್ಲಿದೆ ಎಂದು ಹೇಳುವ ದಂತಕಥೆಯು ನಂತರದ ದಿನಗಳಲ್ಲಿ ಸೇರಿಸಲಾಗಿದೆ. ಸಮುದ್ರ ಮಂಥನ ಅಂದ್ರೆ ಸಮುದ್ರ ಮಂಥನ ಕಡೆಯುವುದು ಹಲವಾರು ಪುರಾತನ ಹಿಂದೂ ಗ್ರಂಥಗಳಲ್ಲಿ ಒಟ್ಟಾರೆಯಾಗಿ ಪುರಾಣಗಳಲ್ಲಿ ಇದೆ. ಹಾಗೂ ಅದರ ಕಾಲ 3ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಎಂದು ಊಹಿಸಲಾಗಿದೆ. ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿಯಾಗಿರುವಂತ ಈ ತ್ರಿವೇಣಿ ಸಂಗಮ ತುಂಬಾನೇ ಪ್ರಸಿದ್ಧಿಯಾಗಿದೆ ಅಂತಾನೆ ಹೇಳ್ಬೋದು. ಕಾವೇರಿ ಕಪಿಲ ಗುಪ್ತಗಾಮಿನಿಯಾಗಿ ಹರಿತಿರುವಂತಹ ಸ್ಫಟಿಕ ನದಿ, ಈ 3 ನದಿಗಳು ಕೂಡ ಇಲ್ಲಿ ಸಂಗಮವಾಗಿರುತ್ತೆ. ಪ್ರಯಾಗ್ರಾಜ್ ನಲ್ಲಿ ಹೇಗೆ ಭಾರತಕ್ಕೆ ದೊಡ್ಡ ಮಟ್ಟದ ವಿಶೇಷವಾದ ಸ್ಥಳವು, ಹಾಗೆ ನಮ್ಮ ದಕ್ಷಿಣ ಭಾರತಕ್ಕೆ ಟಿ ನರಸೀಪುರದ ತ್ರಿವೇಣಿ ಸಂಗಮವು ಕೂಡ ಅಷ್ಟೇ ಪುಣ್ಯವ ಸ್ಥಳ ಅಂತಾನೆ ಹೇಳ್ಬೋದು. ಯಾರೆಲ್ಲ ಪ್ರಯಾಗ್ರಾಜ್ ನಲ್ಲಿ ಹೋಗಿ ಸ್ನಾನ ಮಾಡಕ್ಕಾಗಿರಲ್ಲ, ಈ ದಕ್ಷಿಣ ಭಾರತಕ್ಕೆ ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಬಹುದು. ಹಾಗೂ ಈ ಪುಣ್ಯ ನದಿಯಲ್ಲಿ 3 ಬಾರಿ ಮುಳುಗಿ ಹೇಳೋದ್ರಿಂದ, ಪುಣ್ಯ ಸ್ನಾನ ಮಾಡೋದ್ರಿಂದ ನಮ್ಗೆ ಪುಣ್ಯ ದೊರಕುತ್ತೆ ಅನ್ನೋದೊಂದು ಭಾವನೆ ಇದೆ, ಒಂದು ನಂಬಿಕೆ ಸಹ ಇದೆ. ನಾವು ಇಲ್ಲಿ ಸ್ನಾನ ಮಾಡದ ಮೇಲೆ ಇಲ್ಲಿ ಬಟ್ಟೆ ಬದಲಾಯಿಸೋದಕ್ಕೆ ವಿಶೇಷವಾಗಿ ಆಯೋಜಿಸಿದ್ದಾರೆ. ಅಂದ್ರೆ ಲೇಡೀಸ್ಗೆ ಬೇರೆ ಕಡೆ ಇದೆ, ಜೆಂಟ್ಸ್ಗೆ ಬೇರೆ ಕಡೆ ಇದೆ. ಆರಾಮಾಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸ್ನಾನ ಎಲ್ಲ ಆದ್ಮೇಲೆ ದೇವಾಲಯಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು ನಾವು ಆರಾಮಾಗಿ ರಿಟರ್ನ್ ಆಗ್ಬೋದು ಅಂತಾನೆ ಹೇಳ್ಬೋದು.
ನೋಡಿದ್ರಲ್ಲ, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.